ಏನು ತಿಂತಾರೆ ಇವರೆಲ್ಲ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದರೆ ಇವರಿಗೆ ಕೊಡಬೇಕಾಗಿರುವಂಥದ್ದನ್ನು ಎಲ್ಲ ಕೊಡಬೇಕು. ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲಿ ಕೊಡ್ತಾ ಇದ್ದೀವಿ ಅಂತ ತೋರಿಸ್ತಾರೆ, ಆದರೆ ಮುಟ್ಟಬೇಕಾಗಿರೋದು ಮುಟ್ಟೋದೇ ಇಲ್ಲ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಅರೆ ಹೊಟ್ಟೆ ಊಟವನ್ನು ಕೊಟ್ಟಿದ್ದಾರೆ. ಕಸ್ತೂರಿಬಾ ವಸತಿ ಶಾಲೆಗೆ BOK ಕಾಂತರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ. ಮಕ್ಕಳೊಂದಿಗೆ ಮಾತನಾಡಿದರೆ ಸಮಸ್ಯೆಯನ್ನು ಆಲಿಸಿದ್ದಾರೆ. ವಸತಿ ಶಾಲೆಗೆ ಈಗ ಅಡುಗೆ ಪದಾರ್ಥಗಳು ತಲುಪಿವೆ. ಮಧ್ಯಾಹ್ನದಿಂದಲೇ ಪೂರ್ಣ ಪ್ರಮಾಣದ ಊಟದ ವ್ಯವಸ್ಥೆಗೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಪ್ಪ, ಇಲ್ಲಿ ಅರೆ ಹೊಟ್ಟೆ ಊಟವನ್ನು ಕೊಡೋ ಪರಿಸ್ಥಿತಿಗೆ ಯಾರು ಬಂದಿದ್ದಾರೆ ಅವ್ರನ್ನ ಹೊರಗಡೆ ಕಳಿಸಿ ಮೊದಲು. ಯಾವ ಕಾರಣಕ್ಕೂ ನೆಕ್ಸ್ಟ್ ಅವ್ರ ಕೆಲಸದಲ್ಲಿ ಇರಬಾರ್ದು. ಆ ಕ್ರಮ ತಗೊಳ್ಳಿ, ಯಾವಾಗ ಬರಿಯ ರೀತಿ, ಇಲ್ಲಾಂದ್ರೆ ಆಗಲ್ಲ. ನೋಡಿ ಈ ವರದಿ ಹೇಗಿದೆ ಅಂತ. ಹೊಟ್ಟೆ ತುಂಬಾ ಊಟ ಕೊಡಿ ಪ್ಲೀಸ್. ಹಾಸ್ಟೆಲ್ ಬೇಡ, ಮನೆಗೆ ಹೋಗ್ತೀವಿ. ವಸತಿ ಶಾಲೆ ವಿದ್ಯಾರ್ಥಿನಿಯರ ಅಳಲು. ಸಿಎಂ ತವರು ಜಿಲ್ಲೆಯಲ್ಲಿ ಇದೆಂತ ಸ್ಥಿತಿ? ಕರೆಕ್ಟ್ ಟೈಮಿಗೆ ರೇಷನ್ ಕರೆಕ್ಟ್ ಟೊಮೆಟೊ ಸಾಂಬಾರನ್ನ ಬೆಳಗ್ಗೆ ಬಾತ್ ಮಾಡಿದ ಟೊಮೆಟೊ ಸರ್ ಸ್ವಲ್ಪ ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? ಬಡ ಕುಟುಂಬದ ಮಕ್ಕಳು ಚೆನ್ನಾಗಿ ಓದ್ಲಿ, ತಂದೆ ತಾಯಿಗೆ ಆರ್ಥಿಕ ಹೊರೆ ತಪ್ಪಲಿ ಅಂತ ಸರ್ಕಾರ ವಸತಿ ಶಾಲೆಗಳನ್ನ ತೆರೆದಿದೆ. ಆದ್ರೆ ವಸತಿ ಶಾಲೆಗಳಲ್ಲಿ ಅವ್ಯವಸ್ಥೆ ಮಕ್ಕಳನ್ನ ಕೈ ಮುಗಿದು ಬೇಡುವಂತೆ ಮಾಡಿದೆ. ಕಾರಣ ವಸತಿ ಶಾಲೆಯಲ್ಲಿ ಸಮರ್ಪಕ ರೇಷನ್ ಇಲ್ಲದೆ, ಹೊಟ್ಟೆ ತುಂಬಾ ಊಟ ಇಲ್ಲದೆ ಅರೆ ಹೊಟ್ಟೆಯಲ್ಲಿ ವಿದ್ಯಾರ್ಥಿಗಳು ಕಾಲ ಕಳೀತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ರೇಷನ್ ಕರೆಕ್ಟ್ ಟೊಮೆಟೊ ಸಾಂಬಾರನ್ನ ಬೆಳಗ್ಗೆ ಬಾತ್ ಮಾಡಿದ ಟೊಮೆಟೊ ಸರ್ ಸ್ವಲ್ಪ ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆ ತುಂಬ ಇಲ್ಲ, ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟೆಲ್ಲ ಇರಲ್ವಾ? ಎಸ್, ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿನ ಸರ್ಕಾರಿ ವಸತಿ ಶಾಲೆಯಲ್ಲಿ ಸ್ಥಿತಿಗತಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿದೆ. ಮೈಸೂರು ಜಿಲ್ಲೆಯ HD ಕೋಟೆ ಪಟ್ಟಣದಲ್ಲಿನ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯದ ಸ್ಥಿತಿ ಇದು. ಹೊಟ್ಟೆ ತುಂಬಾ ಊಟ ಕೊಡ್ತಾ ಇಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿ 15 ದಿನ ಆಗಿದೆ. ನಮಗೆ ಹೊಟ್ಟೆ ತುಂಬಾ ಊಟ ಕೊಡಿ ಅಂತ ವಿದ್ಯಾರ್ಥಿನಿಯರು ಬೇಡ್ಕೊಂಡಿದ್ದಾರೆ. ಅರವತ್ತೈದು ವಿದ್ಯಾರ್ಥಿನಿಯರಿಗೆ ಕೇವಲ 1 ಲೀಟರ್ ಹಾಲು. ಊಟಕ್ಕೆ 5.5 kg ಸೊಸೈಟಿ ಅಕ್ಕಿ ಅನ್ನ. ಕಸ್ತೂರಬಾ ಬಾಲಕಿಯರ ವಸತಿ ನಿಲಯದಲ್ಲಿ 65ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ. HD ಕೋಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಡಳಿತದಲ್ಲಿ ವಸತಿ ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ. 65 ವಿದ್ಯಾರ್ಥಿಗಳ ಊಟಕ್ಕೆ ಕೊಡೋದು ಕೇವಲ 5.5 kg ಸೊಸೈಟಿ ಅಕ್ಕಿ ಮಾತ್ರ. 65 ವಿದ್ಯಾರ್ಥಿನಿಯರಿಗೆ ಟೀ ಮಾಡೋಕೆ ಕೇವಲ 1 ಲೀಟರ್ ಹಾಲನ್ನ ಕೊಡಲಾಗುತ್ತೆ. ಸರಿಯಾದ ರೇಷನ್, ತರಕಾರಿ ಕೂಡ ಕೊಡ್ತಾ ಇಲ್ಲ. ಟೊಮ್ಯಾಟೊ ಸಾಂಬಾರ್, ಟೊಮ್ಯಾಟೊ ಬಾತ್ ಬಿಟ್ರೆ ಬೇರೆ ಏನೂ ಇಲ್ಲ. ಅದು ಹೊಟ್ಟೆ ತುಂಬಾ ಸಿಗ್ತಾ ಇಲ್ಲ. ಸಂಜೆಯ ಸ್ನಾಕ್ಸ್, ಕಾಫಿ, ಟೀ ಕೂಡ ಇಲ್ಲ ಅಂತ ವಿದ್ಯಾರ್ಥಿಗಳು ನೋವನ್ನ ತೋಡ್ಕೊಂಡಿದ್ದಾರೆ. ಕರೆಕ್ಟ್ ಟೈಮಿಗೆ ರೇಷನ್ ಕರೆಕ್ಟ್ ಟೊಮೆಟೊ ಸಾಂಬಾರನ್ನ ಬೆಳಗ್ಗೆ ಬಾತ್ ಮಾಡಿದ ಟೊಮೆಟೊ ಸರ್ ಸ್ವಲ್ಪ ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? 4 ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬ ಇತ್ತಾ? ಅದು ಹೊಟ್ಟೆ ತುಂಬ ಇಲ್ಲ, ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟೆಲ್ಲ ಇರಲ್ವಾ? ಸಿಎಂ ಸಿದ್ದರಾಮಯ್ಯನವರ ತವರೂರಿನ ಕತೆ ಇದು. ಈ ಹೆಣ್ಣುಮಕ್ಕಳು ತಮಗೆ ಹೊಟ್ಟೆ ತುಂಬ ಊಟ ಕೊಡಿ ಅಂತ ಬೇಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಕಳೆದ 15-20 ದಿನಗಳಿಂದಲೂ ಕೂಡ ಈ ಹೆಣ್ಣು ಮಕ್ಕಳು ಅರ್ಧ ಹೊಟ್ಟೆ ಊಟ ಮಾಡಿಕೊಂಡು ಶಾಲೆಗಳಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಇಲ್ಲ ನಮ್ಮನ್ನು ಇಲ್ಲಿಂದ ವಾಪಸ್ ಕಳಿಸ್ಬಿಡಿ, ಇಲ್ಲ ಹೊಟ್ಟೆ ತುಂಬ ಊಟ ಕೊಡಿ, ಈ ಮಟ್ಟಕ್ಕೆ ಕೇಳುವ ಪರಿಸ್ಥಿತಿಗೆ ಈ ಮಕ್ಕಳಿಗೆ ಸ್ಥಿತಿಯನ್ನು ತಂದಿಟ್ಟಿರುವಂತಹ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ತಮ್ಮ ಮಕ್ಕಳಿಗೆ ಈ ಥರದೊಂದು ಪರಿಸ್ಥಿತಿ ಬಂದಿದ್ದರೆ ಏನು ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಬೇಕಿದೆ. ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಪಡಿತರ ಸರಬರಾಜು. ವಿದ್ಯಾರ್ಥಿನಿಯರ ಅಳಲಿನ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಬೆಳಗ್ಗೆ ವರದಿ ಪ್ರಸಾರ ಆಗಿತ್ತು. ಈ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ.
ವಿದ್ಯಾರ್ಥಿನಿಯರ ಸಂಖ್ಯೆಗೆ ಆಗುವಷ್ಟು ಪಡಿತರವನ್ನ ವಸತಿ ಶಾಲೆಗೆ ಸರಬರಾಜು ಮಾಡಲಾಗಿದೆ. ಅಲ್ಲದೆ ಟೆಂಡರ್ದಾರ ಟೆಂಡರ್ ಮುಂದುವರಿಸದೇ ಇದ್ರೆ ಬೇರೆಯವರಿಗೆ ಟೆಂಡರ್ ಕೊಡೋದಕ್ಕೆ ಇಲಾಖೆ ತುರ್ತು ತೀರ್ಮಾನ ಕೈಗೊಳ್ಳೋಕೆ ಮುಂದಾಗಿದೆ. ಬಿಒ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿ ಪಡೆದಿದ್ದಾರೆ. ನಿನ್ನೆ ಸಂಜೆ ಹಾಸ್ಟೆಲ್ದು ಸಮಸ್ಯೆ ನನಗೆ ಗೊತ್ತಾದ ಮೇಲೆ ಟೆಂಡರ್ದಾರ ಜೊತೆ ಮಾತಾಡಿದೆ. ಮಕ್ಕಳಿಗೆ ಊಟದ ವ್ಯವಸ್ಥೆ ಫಸ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ. ಎಲ್ಲ ರೇಷನ್ನು ತಂದು ಹಾಕಿದ್ದಾರೆ. ಮೆನು ಪ್ರಕಾರ ಇವತ್ತಿಂದ ಊಟ ಕೊಡೋ ವ್ಯವಸ್ಥೆ ನಡೀತಾ ಇದೆ. ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಅವಶ್ಯಕತೆ ಇದೆ ಮಕ್ಕಳಿಗೆ. ಅದನ್ನ ಮೇಲಧಿಕಾರಿಗಳ ಗಮನ ತಂದು ಮಕ್ಕಳಿಗೆಲ್ಲ ಆ ಒಂದು ಅವಶ್ಯಕತೆಯನ್ನು ಪೂರೈಕೆ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸೋ ನಿಟ್ಟಿನಲ್ಲಿ ನಾನು ಖಂಡಿತವಾಗೂ ಪ್ರಯತ್ನ ಮಾಡ್ತೀನಿ ಅಂತ. ಮಕ್ಕಳ ಈ ಸ್ಥಿತಿ ಬಗ್ಗೆ ಪಬ್ಲಿಕ್ ಟಿವಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ವರದಿ ಬಿತ್ತರ ಮಾಡ್ತು. ಪರಿಣಾಮವಾಗಿ ಶಿಕ್ಷಣ ಇಲಾಖೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ. ತಾತ್ಕಾಲಿಕವಾಗಿ ಈ ಒಂದು ವಸತಿ ಶಾಲೆಗೆ ಬೇಕಾಗಿರುವಂತಹ ಪಡಿತರಗಳನ್ನು ಒಂದು ತಿಂಗಳಿಗೆ ಆಗುವಷ್ಟು ಪಡಿತರಗಳನ್ನ ಈಗ ಸರಬರಾಜು ಮಾಡಿದೆ. ಜೊತೆಗೆ ಪರ್ಮನೆಂಟಾಗಿ ಯಾವುದೇ ರೀತಿಯಂಥ ತೊಂದರೆ ಆಗದಂಥ ರೀತಿಯಲ್ಲಿ ಪಡಿತರ ವ್ಯವಸ್ಥೆಯನ್ನು ಮಾಡುವಂಥ ಸಲುವಾಗಿ ರೀಟೆಂಡರನ್ನು ಮಾಡಿಸುವಂಥ ಪ್ರಕ್ರಿಯೆಯು ಕೂಡ ಈಗ ಸರ್ಕಾರ ಮುಂದಾಗಿದೆ. ಕೇವಲ ಇದೊಂದೇ ವಸತಿ ಶಾಲೆ ಅಂತಲ್ಲ, ಭಾಳಷ್ಟು ವಸತಿ ಶಾಲೆಗಳಲ್ಲೂ ಕೂಡ ಈ ಥರದೊಂದು ಪರಿಸ್ಥಿತಿ ಇದ್ದಂತೆ ಈಗ ಕಾಣ್ತಾ ಇದೆ. ಇದರ ಬಗ್ಗೆಯೂ ಕೂಡ ಶಿಕ್ಷಣ ಇಲಾಖೆ ಗಮನ ಹರಿಸಬೇಕು. ಒಟ್ನಲ್ಲಿ ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್ ಇಂದ ವಿದ್ಯಾರ್ಥಿನಿಯರ ಬೇಡಿಕೆ ಈಡೇರಿದೆ. ಅರೆಹೊಟ್ಟೆಯಲ್ಲಿ ದಿನ ದುಡ್ತಾ ಇದ್ದ ವಿದ್ಯಾರ್ಥಿನಿಯರು ಇದೀಗ ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.